जगति जगति ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವಾಯುಸೇನೆಯಲ್ಲಿದ್ದು ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈಗ ಸಾಮಾಜಿಕ ಕಳಕಳಿಯೊಂದಿಗೆ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವ ಶ್ರೀಯುತ ಶ್ರೀಪಾದ್ ಭಟ್ ಅವರನ್ನು ಮಾತನಾಡಿಸೋಣ. ನಮಸ್ತೆ ಶ್ರೀಪಾದ್ ಭಟ್ ಅವರೇ. ನಮಸ್ತೆ. ತಮಗೆ ನಮ್ಮ ಜಗತಿ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತ. ನಿಮ್ಮ ಸೇವೆ ಕಾರ್ಯಗಳನ್ನು ಅಥವಾ ನೀವು ನಡೆದು ಬಂದ ದಾರಿಯನ್ನು ನಮ್ಮ ಜನತೆಗೆ ತೋರಿಸಿ ಒಂದಷ್ಟು ಪ್ರೇರಣೆದಾಯಕವಾದ ವಾತಾವರಣ ಸೃಷ್ಟಿ ಮಾಡೋದು ನಮ್ಮ ಜಗತಿ ಚಾನೆಲಿನ ಉದ್ದೇಶ. ನಿಮಗೆ ಈ ವಾಯುಸೇನೆಗೆ ಹೋಗಲಿಕ್ಕೆ ಉತ್ತೇಜನವಾದದ್ದು ಒಂದು ಪ್ರಸಂಗ ಹೇಳ್ತೀರಾ? 1971 ಪಾಕಿಸ್ತಾನದ ಯುದ್ಧ ಆದಾಗ ನಮ್ಮಲ್ಲಿ ಯಾವಾಗ ಈ ಟಿವಿ ಮೊಬೈಲ್ ಇಲ್ಲಾಗಿತ್ತು. ಅಲ್ಲಿ ಒಂದು ದೊಡ್ಡ ಪರದೆ ಮೇಲೆ ಯುದ್ಧದ ಕೆಲವಿಷ್ಟು ಸನ್ನಿವೇಶಗಳನ್ನು ತೋರ್ತಾ ಇದ್ರು. ತೋರ್ತಾ ಇರಬೇಕಾದ್ರೆ ಅಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ, ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿದ್ದರು. ಇಷ್ಟೊಂದು ಸಾಹಸ ಮಾಡಿ ಬಾಂಗ್ಲಾದೇಶ ಮುಕ್ತಿ ಮಾಡಿ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತಂದರೆ ಬಹಳ ಒಳ್ಳೆಯವರು ಅಂತೇಳಿ ಅವ್ರ ಬಗ್ಗೆ ಬಹಳ ಗೌರವ ಭಕ್ತಿ ಇತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ. ಆವಾಗ ಏನಾಯಿತು ಕೇಳಿದ್ರೆ ನಾವು ಮಿಲಿಟ್ರಿಗೆ ಸೇರ್ಬೋದು ಅನ್ನುವಂಥ ಕೇವಲ ಕಲ್ಪನೆ ಇತ್ತು. ಸೇರ್ತೇನೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ನಾವೆಲ್ಲ ಹಳ್ಳಿಲಿ ಬೆಳೆದವರು, ಆದ್ದರಿಂದ ನಾವು ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಹಾಕಲಿಲ್ಲ. ಅದ ನಂತರ ನಾನು ಈ ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತಲ್ಲ, ಆವಾಗ ಕಾಲೇಜಲ್ಲಿ ನಾನು ಯಾವಾಗಲೂ ಅನ್ಯಾಯದ ವಿರುದ್ಧ ಹೋರಾಡೋನು, ಭಾಷಣ ಎಲ್ಲ ಮಾಡೋ ಕಲೆ ಇತ್ತು ನನ್ನ ಹತ್ರ. ಅಲ್ಲಿ ಅದನ್ನು ನಾನು ಒಂದು ಬಾರಿ ಕುಮಟಾದಲ್ಲಿ ಕಾಲೇಜಿಗೆ ಹೋಗಿ ಭಾಷಣ ಮಾಡಿದಾಗ ನಮ್ಮನ್ನು ಹಿಡಿದು 17 ದಿವಸ ಜೈಲಿಗೆ ಹಾಕಿದ್ರು ಎಮರ್ಜೆನ್ಸಿಯಲ್ಲಿ. ಹೌದು. ಆ ಜೈಲಿಂದ ವಾಪಸ್ ಬಂದ ನಂತರ ನನಗೆ ದೇಶದ ಬಗ್ಗೆ, ಡೆಮೋಕ್ರಸಿ ಬಗ್ಗೆ ಎಲ್ಲ ಆ ಜೈಲಿನಲ್ಲೇ ನನಗೆ ಪಾಠ ಆಯಿತು. ನಾವೇನು ಮಾಡಬೇಕು, ದೇಶಕ್ಕೋಸ್ಕರ ಏನು ಮಾಡ್ಬೋದು ಅಂತೇಳಿ. ಅಲ್ಲಿಂದ ವಾಪಸ್ ಬಂದ ನಂತರ 17 ದಿವಸ ಜೈಲಿಗೆ ವಾಪಸ್ ಬಂದ ನಂತರ ನನಗೇನು ಮಾಡಿದ್ರು ಕೇಳಿದ್ರೆ, ನಮ್ಮದು ಕುಮಟಾ ಕಾಲೇಜಲ್ಲಿ ಕಾಮರ್ಸ್ ಮಾಡ್ತಿದ್ದೆ ಆವಾಗ. ನನ್ನ ಇಂಟ್ರೆಸ್ಟು ಇಂಜಿನಿಯರಿಂಗ್ ಸೈಡ್ ಇತ್ತು. ಆದರೆ ಮನೆಯಲ್ಲಿ ಹಣದ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಕಾಮರ್ಸ್ ಮಾಡಿ ಹತ್ತಿರದಲ್ಲೇ ಇದೆ ಅಂತ ಹೇಳಿದ್ರಿಂದ ಕಾಮರ್ಸ್ ಮಾಡ್ತಿದ್ದೆ. ಆಮೇಲೆ ನನಗೇನು ಅನಿಸ್ತು, ಇವಾಗ ಒಳ್ಳೆಯ ಅವಕಾಶ ಇದೆ ಎಮರ್ಜೆನ್ಸಿ ಮುಗಿದ ನಂತರ, ನಾನು ಬಿಕಾಮಿಗೆ ಹೋಗಿ ಮುಗಿಸ್ಕೊಂಡು ಮುಂದಿನ ನೋಡುವ ಅನ್ನುವಾಗ ನಮಗೆ ಡಿಬಾರ್ ಮಾಡಿದ್ರು. ಯಾಕೆಂದರೆ ಜೈಲಿಗೆ ಹೋಗಿದ್ದೇವೆ ಅಂತೇಳಿ. ಆವಾಗ ಏನು ಮಾಡಿದ್ವಿ ಕೇಳಿದ್ರೆ, ಏನಾದ್ರು ಉದ್ಯೋಗ ಹುಡ್ಕೊಳ್ಬೇಕು ಅಂತೇಳಿ ಬೆಂಗಳೂರಿಗೆ ವಿಜಯನಗರದಲ್ಲಿ ನಮ್ಮ ಕದಿನ್ ಬ್ರದರು ಒಂದು ಬಿಸ್ನೆಸ್ ಮಾಡ್ತಾಯಿದ್ರು. ಅವ್ರ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೆ. ನನಗೆ ಕಣ್ಣು ಸ್ಕ್ವಿಂಟ್ ಇತ್ತು. ಸೊ ಆ ಕಣ್ಣು ಸ್ಕ್ವಿಂಟ್ ಇದ್ದಾಗ ಎಲ್ಲರೂ ಅಪಹಾಸ್ಯ ಮಾಡ್ತಿದ್ರು. ನನಗೇನಾದರೂ ಮಾಡಿ ಇಂಡಿಪೆಂಡೆಂಟ್ ಆಗಬೇಕು, ನೋಡೋಣ ಹೇಳಿ ಹೋಗ್ತಾ ಅಲ್ಲಿ ಬೆಂಗಳೂರಿನೆಲ್ಲ ವಾಕಿಂಗಲ್ಲೇ ತಿರುಗುತ್ತಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಕಬ್ಬನ್ ರೋಡಲ್ಲಿ ಏರ್ಮೆನ್ ಸಿಲೆಕ್ಷನ್ ಸೆಂಟರ್ ಅಂತೇಳಿ ಏರ್ಮೆನ್ನರ ಭರ್ತಿ ಅಂತ ಕಾಣ್ತು. ನಾನು ಹೋಗ್ಬೋದು ಅಂತೇಳಿ ಸುಮ್ಮನೆ ಏನಿಲ್ಲ, ನಂತರ ಕಾಗದ ಪತ್ರ ಏನಿಲ್ಲ. ಅಲ್ಲಿ ಹೋದೆ, ಅಲ್ಲೊಂದು ರ್ಯಾಲಿ ಲೈನಲ್ಲಿ ಇತ್ತು. ನಾನು ಜಾಯ್ನ್ ಆಗಬೇಕು ಅಂತಿದ್ದೇನೆ, ನಾನು ಬರ್ಬೋದಾ, ಕ್ಯಾನ್ ಐ ಜಾಯ್ನ್ ಅಂತ ಕೇಳಿದೆ. ಹಾಂ ಅಂತೇಳಿ ನಿಲ್ಲಿಸಿದ್ರು. ನಮ್ಮ ಮೊದಲು ಅವರು ಹೈಟು ವೇಟು ಚೆಸ್ಟು ಚೆಕ್ ಮಾಡ್ತಾರೆ. ಹೈಟು ಚೆಸ್ಟು ಚೆಕ್ ಮಾಡಿದ್ರು, ಸರಿ ಇದೆ. ವೇಟು 1 kg ಕಡಿಮೆ ಇತ್ತು, ಔಟ್ ಅಂತೇಳಿ ಹೊರಗೆ ಕಳಿಸಿದ್ರು. ಏನೋ ನಾನು ಅಲ್ಲಿ ಯಾರೋ ಮಾತಾಡ್ಕೊಡ್ತಾ ಇದ್ರು, ಒಳ್ಳೆ ಒಂದು ಸ್ವಲ್ಪ ಬಾಳೆಹಣ್ಣು ತಿನ್ಕೊ ಬಂದಿದ್ರು, ನಿಮ್ಮದು ವೇಟ್ ಜಾಸ್ತಿ ಆಗ್ತಿತ್ತು ಹೇಳಿ. ನಾನು ಏನೋ ಅಂತ ಹೇಳ್ಕೊಂಡು 12 ದೊಡ್ಡ ಕ್ಯಾವೆಂಡಿಶ್ ಬಾಳೆಹಣ್ಣು ಇತ್ತು, 12 ಬಾಳೆಹಣ್ಣು ತಿನ್ಕೊಂಡು ಸುಮ್ಮನೆ ಹಾಕಿ ಪುನಃ ಹಿಂದ್ಗಡೆ ಮತ್ತೆ ವಾಪಸ್ಸು ಅದೇ ಲೈನಲ್ಲಿ ಬಂದೆ. ಅವ್ರಿಗೆ ಗೊತ್ತಾಗ್ಲಿಲ್ಲ, ನೋಡಿದ್ರು, ಚೆಕ್ ಮಾಡಿದ್ರು, ಓಕೆ ಅಂದರು. ಆಮೇಲೆ 5-6 ದಿವಸ ನಮ್ಮದು ಟೆಸ್ಟ್ ಇರ್ತದೆ, ಗಣಿತ, ವಿಜ್ಞಾನ, ಇಂಗ್ಲೀಷು, ಜನರಲ್ ನಾಲೆಜು, ರೀಸನಿಂಗ್ ಟೆಸ್ಟು. ಇದು ಈಗಿನ ಕಾಲದಾಗ ಒಂದೇ ದಿವಸದಲ್ಲಿ ಮುಗಿಯೋದಿಲ್ಲಾಗಿತ್ತು. ಪ್ರತಿ ದಿವಸ ಕರೀತಿದ್ರು. ಒಂದೊಂದೇ ಪಾಸ್ ಆದಂಗೆ ಕೆಲವು ವಿಷಯನ ಫೇಲು, ಕೆಲವು ವಿಷಯನ ಪಾಸ್ ಆಗ್ತಾ ಲಾಸ್ಟಿಗೆ ನಾವು 4-5 ಜನ ಇರಬೇಕಾದ್ರೆ ನಿಮಗೆ ಮೆಡಿಕಲ್ ಟೆಸ್ಟಿಗೆ ಹೋಗ್ಬೇಕು ಅಂದರು. ಮೆಡಿಕಲ್ ಟೆಸ್ಟ್ ಎಲ್ಲ ಮುಗಿದು ಲಾಸ್ಟಿಗೆ ಕಣ್ಣು ಸ್ಕ್ವಿಂಟ್ ಇತ್ತಲ್ಲ, ಯು ಆರ್ ಅನ್ಫಿಟ್ ಅಂತ ಹೇಳಿದ್ರು. ನನಗೆ ದುಃಖ, ಈಗ ನೆನಪು ಮಾಡ್ಕೊಂಡ್ರೆ ದುಃಖ ಆಗ್ತದೆ. ಇಷ್ಟೊಂದು ಪರೀಕ್ಷೆ ಪಾಸ್ ಮಾಡಿಕೊಂಡು ನಾನು ಮಾಡಿದ್ದಲ್ಲ, ಪರಮಾತ್ಮ ನನಗೆ ಕೊಟ್ಟಿರೋದು ಅಂತ ಅಳುತ್ತಾ ಒಂದು ಕಡೆ ನಿಂತ್ಕೊಂಡಿದ್ದೆ ಒಂದು ಲಿಫ್ಟ್ ಹತ್ರ. ಇನ್ನೂ ನೆನಪಿದೆ, ಯಾರೋ ಒಬ್ಬರು ಡಾಕ್ಟರ್ ಉಗ್ರು ಅಂತವ್ರು ನೋಡಿಕೊಂಡು ಹೇಳಿದ್ರು, ಏನಪ್ಪ ನೀನು ಯಾಕೆ ಅಳ್ತಿದ್ಯಾ ಹೇಳಿ. ನಾನು ಅವ್ರ ಹತ್ರ ಹೇಳಿದೆ, ಎಲ್ಲ ಪರೀಕ್ಷೆ ಪಾಸ್ ಆದರೆ ನನಗೆ ಮಿಲಿಟ್ರಿ ಸೇರಬೇಕು, ಭಾಳ ಇಂಟ್ರೆಸ್ಟ್ ಉಂಟು ಅಂತ ಹೇಳಿದಾಗ ಅವರು ಪುನಃ
ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟೆಂಪ್ರರಿ ಫಿಟ್ ಮಾಡಿದ್ರು. ಅವ್ರು ಹೇಳಿದ್ರು ನೀವು ಆಪರೇಷನ್ ಮಾಡ್ಕೊಂಡು ಬಂದರೆ ಸ್ಕ್ವಿಂಟ್ ಕರೆಕ್ಷನ್ ಮಾಡ್ಕೊಂಡು ಬಂದರೆ ನಿಮ್ಮನ್ನು ವಾಪಸ್ ಸೇರಿಸ್ಕೊಳ್ತೇವೆ ಹೇಳಿ. ನಾನು ಹೋದೆ ಉಮೇದಿಯಿಂದ. ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ನಮ್ಮ ತಂದೆಯವರು ಬಡತನ ಇರೋದ್ರಿಂದ ರೋಟರಿ ಸಂಸ್ಥೆಗೆ ಬರೆದ್ರು, ಇವರ ಖರ್ಚನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅವ್ರ ಖರ್ಚು ನೋಡ್ಕೊಂಡು ಕಣ್ಣು ಆಪರೇಷನ್ ಮಾಡ್ಕೊಂಡು ಸೈನ್ಯಕ್ಕೆ ಸೇರಿದೆ. ಆದರೆ ಅಲ್ಲಿ ಆ ಹಾರ್ಡ್ ಟ್ರೈನಿಂಗ್ ಎಲ್ಲ ಇತ್ತಲ್ಲ, ಆ ಬೂಟ್ಗಳನ್ನು ಹಾಕ್ಕೊಂಡು, ಬಾಕಿ ಎಲ್ಲ ಪಿ ಟಿ ಪೀರಿಯಡ್ ಚೆನ್ನಾಗಿರ್ತು, ಆ ಬೂಟ್ಗಳನ್ನ ಹಾಕೋದು ಭಾಳ ಕಷ್ಟ ಅನಿಸ್ತಿತ್ತು. ನನಗೇನಿಸ್ತು, ಈ ಜಿಮ್ನಾಸ್ಟಿಕ್ ಮಾಡ್ತಾರಲ್ಲ ಅದರಲ್ಲಿ ಎಲ್ಲ ಲೈಟ್ ವೆಯ್ಟ್ ಬೂಟ್ಸ್ ಇರ್ತದೆ, ಜಂಪ್ ಮಾಡೋದು, ಅದು ಇಂಟ್ರೆಸ್ಟ್ ಇತ್ತು. ಅದರಲ್ಲಿ ಜಾಯ್ನ್ ಆಗ್ಬಿಟ್ಟೆ. ಆದ್ದರಿಂದ ಅದ್ರಲ್ಲಿ ಜಾಯ್ನ್ ಮಾಡ್ತಾ ಮಾಡ್ತಾ ನೀ ಜಾಯಿಂಟು ಲೂಸ್ ಆಗ್ತಾ ಆಗ್ತಾ ಈ ಕೆಳಗಡೆ ಲ್ಯಾಕ್ಸಿಟಿ ಆಫ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಹೇಳಿ ಒಂದು ಸಂಬಂಧ ಬಂತು. ತುಂಬ ನೋವಾದಾಗ ಮುಂಬೈನ ನೇವಲ್ ಹಾಸ್ಪಿಟಲ್ನಲ್ಲಿ, ಅಶ್ವಿನಿ ಹಾಸ್ಪಿಟ್ಲಲ್ಲಿ ಅವ್ರು ಕೇಳಿದ್ರು, ಇಟ್ ಕ್ಯಾನಾಟ್ ಬಿ ರಿಪೇರ್ಡ್, ಐದರ್ ಇಟ್ ಹ್ಯಾಸ್ ಟು ಬಿ ಆಪ್ರೇಟೆಡ್ ಆರ್ ಯು ಹ್ಯಾವ್ ಟು ಗೋ ಔಟ್ ಅಂತ ಒಂದು ಆಪ್ಷನ್ ಕೊಟ್ಟರು. ಐ ಡಿಸೈಡೆಡ್ ಹೋಗಲಿ, ನಾನು ಬಿಟ್ಟೇ ಬಂದ್ಬಿಡು ಅಂತೇಳಿ ಅಲ್ಲಿಂದ ಹೊರಗೆ ಬಂದೆ. ಹೊರಗೆ ಬಂದು ಹಲವಾರು ಸಣ್ಣ ಪುಟ್ಟ ನೌಕರಿ ಮಾಡ್ತಾ ಇರ್ತಾ ಇರಬೇಕಾದ್ರೆ ಒಂದು ದಿವಸ ತಾಯಿಗೆ ಹೇಳಿದೆ, ಮುಂಬೈ ಹೊರಟ್ಬಿಟ್ಟೆ. ಹೊರಟು ಮುಂಬೈಯಲ್ಲಿ ಹಲವಾರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದೆ. ಅಲ್ಲಿ ಅದು ಮಾಡಿದ ನಂತರ ನನಗೆ 2 ಆಪ್ಷನ್ ಸಿಕ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಒಂದು ರೈಲ್ವೆಯಲ್ಲಿ ಪರ್ಮನೆಂಟ್ ವೇನ್ ಇನ್ಸ್ಪೆಕ್ಟರು, ಅಥವಾ ಈ ಅಣುಸ್ಥಾವರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇನೆ, ಭಾರತೀಯ ಅಣು ನಿಗಮ ಅಂತೇವೆ, ಅಲ್ಲಿ ಮಾಡಿ ರಿಟೈರ್ ಆಗಿದ್ದೇನಲ್ಲ, ಅಲ್ಲಿ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಯಾವ್ದು ಜಾಯ್ನ್ ಆಗಬೇಕು, 2 ಒಂದೇ ಸ್ಕೇಲ್ ಇತ್ತು. ನಾನು ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ತಿರುಗಿದ್ದೇನೆ. ಹೇಗೂ ಕೈಗಾ ಅಣುಸ್ಥಾವರ ನಮ್ಮ ಊರ ಹತ್ರ ಇದೆ, ಇಲ್ಲಿ ನೌಕರಿ ಸಿಗ್ತಾ ಇದೆ ಅಂತ ಕೈಗಾದಲ್ಲಿ ಜಾಯ್ನ್ ಆದೆ. ಕೈಗಾದಲ್ಲಿ ಜಾಯ್ನ್ ಆದರೆ ನಮ್ಮಲ್ಲಿ ಏನು ಬರೆದಿದೆ ಹೇಳ್ತಾರಂತಲ್ಲ, ದ್ವಿಚಕ್ರೆ ದೇಶ ಸಂಚಾರಿ ಹೇಳಿ, ನನಗೆ 2 ಚಕ್ರ ಇದೆ ಈ ಕೈಗೆ. ಇಲ್ಲಿ ಅಲ್ಲಿ ಹಾರ್ಡ್ಲಿ 4 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿ ಯೂನಿಯನ್ ಲೀಡರ್ ಅದೇ. ಅವ್ರು ಹೇಳಿದ್ರು, ನೀನು ಯೂನಿಯನ್ ಲೀಡರ್ ಆದರೆ ಇಲ್ಲಿದ್ರೆ ನಿನಗೆ ಸರಿ ಆಗೋದಿಲ್ಲ ಅಂತೇಳಿ ಏಕಾಏಕಿ ಗುಜರಾತಿಗೆ ಟ್ರಾನ್ಸ್ಫರ್ ಮಾಡಿ 10 ವರ್ಷ ಗುಜರಾತ್ನಲ್ಲಿ ಸೇವೆ ಸಲ್ಲಿಸಿ, ಅದಾದ ನಂತರ ಮುಂಬೈನಲ್ಲಿ 15 ವರ್ಷ ಕೆಲಸ ಮಾಡಿ 2019ರಲ್ಲಿ ನಾನು 18ರಲ್ಲಿ ರಿಟೈರ್ ಆದೆ. 19ರ ತನಕ ಅಲ್ಲೇ ಇದ್ದೆ. ಇಲ್ಲಿ ಬಂದಿದ್ದೇನೆ. ಆದರೆ ನನಗೆ ನಮ್ಮ ಸಂಸ್ಥೆ ಒಂದು ಒಳ್ಳೆಯ ಅವಕಾಶ ಕಲ್ಪಿಸಿಕೊಡ್ತು. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಆಗಿಬಿಟ್ಟು ಮೇಜರ್ ಗಣಪತಿ ಹೆಗಡೆ ಅವರು ಬಂದು ಕೇಳಿದ್ರು, ನೀವು ಇನ್ನೂ ಕೂಡ ಸರ್ವಿಸ್ ಮಾಡುವಾಗ ಎನರ್ಜಿ ತಾಕತ್ತು ಇದೆ, ಯಾಕೆ ನಮ್ಮ ಜೊತೆ ಕೈ ಜೋಡಿಸಬಾರ್ದು ಅಂತ ಕೇಳಿದ್ರು. ಇದು ನನ್ನ ಇಲ್ಲಿವರೆಗೆ ಆದ ಕತೆ. ಶ್ರೀಪಾದ್ ಭಟ್ರೆ, ಶಿರಸಿಯಲ್ಲಿ ನಡೆದಿರುವ, ಇನ್ನು ಮುಂದೆ ನಡೆಯಲಿರುವ ಅಂತಲೂ ಹೇಳ್ಬೋದು, ಅಗ್ನಿವೀರ ತರಬೇತಿಗೆ ಮುಖ್ಯ ರೂವಾರಿಗಳಲ್ಲೊಬ್ಬರು ನೀವು. ಏನು ಹೇಳ್ತೀರಾ ಅದ್ರ ಬಗ್ಗೆ? ನನಗೆ ಅಷ್ಟೇನು ಕಲ್ಪನೆ ಇಲ್ಲಾಗಿತ್ತು. ವಾಸ್ತವ್ಯದಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ, ದಕ್ಷಿಣ ಭಾರತದಿಂದ ಸೈನ್ಯಕ್ಕೆ ಸೇರೋರು ಭಾಳ ಕಡಿಮೆ, ಇವರಲ್ಲಿ ಒಂದು ಕ್ಷಾತ್ರ ತೇಜ ಇದೆಯೋ ಇಲ್ವೋ, ಹೀಗೆ ಹೋಗ್ತಾರೆ ಅಂತ ಯೋಚನೆ ಮಾಡಿದ್ದೆ. ಆ ಟೈಮ್ನಲ್ಲಿ ನಮ್ಮ ಲಕ್ ಅಂತ ಹೇಳ್ಬೋದು, ನನ್ನ ಸೌಭಾಗ್ಯ ಅಂತ ಬೆಳೆದು ಮೇಜರ್ ಗಣಪತಿ ಹೆಗಡೆ ಶಿರ್ಸಿಗೆ ಬಂದಿದ್ದರು. ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಸೆಕ್ರೆಟರಿ ಹೇಳಿದ್ರು, ಶ್ರೀಪಾದ್ ಭಟ್ರು ಅಂತಿದ್ದಾರೆ, ಅವರು ತುಂಬ ಆ್ಯಕ್ಟಿವ್ ಇದ್ದಾರೆ, ನೀವು ಅವ್ರಿಗೆ ಮಾತಾಡ್ತೀವಿ ಅಂತ ಹೇಳಿದಾಗ ಅವ್ರ ಹತ್ರ ಹೇಳಿದಾಗ ಒಂದು ವಿಷಯವನ್ನು ಹೇಳಿದ್ರು ಅವರು. ಅದು ನನಗೆ ಮನದಲ್ಲಿ ಇಷ್ಟು ಡೀಪಾಗಿ ಇಂಪ್ಯಾಕ್ಟ್ ಆಯಿತು. ನಿಮ್ಗೇನು ಹೇಳ್ತಿದ್ದೀರಿ, ಅವರು ಹಿಸ್ಟ್ರಿಯನ್ನು ಓದಿದವರು, ನಾವೆಲ್ಲ ವಿಜ್ಞಾನ ಹಿಸ್ಟ್ರಿ ಓದಲಿಲ್ಲ, ನಂಬೋದೂ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಹೇಳಿದ್ದು. ಇದು ಕ್ಷಾತ್ರಭೂಮಿ, ಕದಂಬರ ಸಾಮ್ರಾಜ್ಯ ಫಸ್ಟ್ ಮೊದಲಿಗೆ ಕರ್ನಾಟಕದಲ್ಲಿ ಆಗಿದ್ದು. ಇಲ್ಲಿ ಹುಡುಗರೇ ಕ್ಷಾತ್ರ ಜಾಯ್ನ್ ಆಗಿದ್ದಾರೆ, ನೀವು ನಮ್ಮ ಜೊತೆ ಕೈ ಜೋಡಿಸ್ತೀರಿ ಅಂತ ಕೇಳಿದಾಗ ಹಿಂದೆ ಮುಂದೆ ನೋಡಲಿಲ್ಲ, ಏನು ಆರ್ಡರ್ ಕೊಡ್ತೀರಿ ರೆಡಿ ಅಂತೇಳಿ ಮಾಡಿ 1 ತಿಂಗಳ ಟ್ರೈನಿಂಗ್ ನಾವು ಕೊಟ್ವಿ. ಭಾರತಿ ಟ್ರಸ್ಟ್ನ ಸೈನಿಕ ವಿಂಗದವರು ನನಗೆ ಗಣಪತಿ ಹೆಗಡೆಯವರ ರೆಕಮೆಂಡೇಶನ್ ಮೂಲಕ 5 ರಾಜ್ಯದ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಮತ್ತು ಕೇರಳ ಪ್ರಭಾರಿ ಅಂತ ಮಾಡಿದ್ರು. ಸೇವೆಯಲ್ಲಿರುವಾಗಂತೂ ಹೆಂಡತಿ ಮಕ್ಕಳನ್ನ ಬಿಟ್ಟಿರೋದು ಅದು ಅನಿವಾರ್ಯತೆ. ಮದುವೆನೇ ಆಗಲಿಲ್ಲ ಅಂದ್ರಿ, ಬಂದ್ಮೇಲೆ ಆಯಿತು. ವರ್ಷಿಡೀ ಬಿಟ್ಟಿರುವಂಗೆ ಆಗ್ತಾ ಇದೆ. ಈಗ ನಿಮ್ಮ ಕಾರ್ಯವೈಖರಿ, ನಿಮ್ಮ ಕಾರ್ಯಕ್ಷೇತ್ರವನ್ನು ನೋಡಿದಾಗ ಮನೆಯವರಿಗಾಗಲಿ ಮನೆಯಲ್ಲಾಗಲಿ ಇರಲಿಕ್ಕೆ ನಿಮಗೆ ಸಮಯ ಇಲ್ಲ. ಅದು ಹೆಂಗೆ ತಗೋತಾರೆ ನಿಮ್ಮ ಮನೆಯವರು? ನಮ್ಮ ಮಿಸಸ್ ತುಂಬ ಕೋಆಪ್ರೇಷನ್ ಕೊಟ್ಟಿದ್ದಾರೆ ನನಗೆ. ಆವಾಗಲೂ ನನಗೆ ಟ್ರಾನ್ಸ್ಫರ್ ಆದಾಗ ಕನ್ನಡ ಬರೋದಿಲ್ಲಾಗಿತ್ತು. ಅವಳ ಮಗಳನ್ನು ಇಟ್ಕೊಂಡು ದೊಡ್ಡ ಮಾಡೋದು ಭಾಳ ಕಷ್ಟ ಆಗಿತ್ತು. ಒಂದೇ ಮಗಳು ನನಗೆ, ಇಂಜಿನಿಯರು. ಅವ್ರು ದೊಡ್ಡ ಆದಾಗ ನಾನು ಏನು ಮಾಡಿದೆ ಕೇಳಿದ್ರೆ, ಇಷ್ಟೊಂದು ವರ್ಷ ನಾವು ಸಮಾಜದಿಂದ ತಗೊಂಡಿದ್ದೇವೆ, ಸಮಾಜಕ್ಕೆ ಏನಾದರೂ ಕೊಡಬೇಕು, ಹೇಗೆ ಕೊಡೋದು ಅಂತ ನೋಡ್ತಾ ಇರುವಂತಲೇ ಇಂಥದ್ದೊಂದು ಅವಕಾಶ ಸಿಕ್ಕಿದೆ. ಇದು ನಾನು ಅವರಿಗೇನು ಕೊಡ್ತಾ ಇಲ್ಲ, ಅಥವಾ ನಾನು ಅವರಿಂದ ಏನು ಅಪೇಕ್ಷೆ ಪಡ್ತಾ ಇಲ್ಲ.
ಅವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ. ಅದಕ್ಕೆ ನಾನು ಭಾರತಿ ಸಂಸ್ಥೆಗೆ ತುಂಬ ಧನ್ಯವಾದ ಹೇಳ್ತೇನೆ. ನನ್ನ ಕೈಲಾದಷ್ಟು ಮಾಡ್ತೇನೆ. ಇರಬೇಕು. ನಾನು ಹೇಳ್ತೇನೆ, ಜೀವನದಲ್ಲಿ ಎಲ್ಲರೂ ಅಷ್ಟೇ ಸದಾ ಸಂತೋಷವಾಗಿರಬೇಕು. ಅವ್ರ ಜೊತೆ ಇದ್ದಾಗಲೇ ನಮಗೆ ಏನೋ ಒಂಥರ ಉತ್ಸಾಹ ಮೂಡುತ್ತೆ. ಏನು ಜೀವನದಲ್ಲಿ ಒಬ್ರಿಗೊಬ್ರು ದ್ವೇಷ ಮಾಡ್ಕೋತಾ ಬೆಳೆಸ್ಕೊಳ್ತಾ ಹೋಗೋದು ನಮ್ಗೆ ಇಷ್ಟ ಇಲ್ಲ. ಆಗ್ತಾ ಇರ್ತದೆ ಅಂಥ ಒಂದು ಇದು. ನಿಮ್ಮ ಚಾನಲ್ನ ಮೂಲಕ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೇನೆ. ಸೊ ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತೇನೆ. ನಿಮ್ಮೊಂದಿಗೆ ಈಗ ನಿಮ್ಮ ಮನೆಯವರಿಗೆ ಒಂದೇ ಅಂತಲ್ಲ, ಎಲ್ಲ ಯೋಧರ ಮನೆಯವರಿಗೂ ಸೆಲ್ಯೂಟ್ ಹೊಡಿಬೇಕು ಸರ್. ಯಾಕೆಂದರೆ ಹೆದರೋರೇ ಜಾಸ್ತಿ. ಈಗ ಒಬ್ಬ ಯೋಧ ಅಲ್ಲಿ ಸೇವೆ ಮಾಡ್ಲಿಕ್ಕೆ ಹೋಗ್ತಾನಂದ್ರೆ ಅವ್ನು ಹೆಂಡತಿಯಾಗಿ ಬರೋರು ಅಥವಾ ಅವರ ಮಡದಿಯಾಗಿ ಬರೋರು ಹೇಗಿರಬೇಕು ಅನ್ನೋದು ಅದು ಒಂದು ಪಾಠನೇ. ಯಾಕೆಂದರೆ ಯೋಧರ್ಕಿಂತ ಹೆಚ್ಚಿಗೆ ಸೇವೆ ಅವರದ್ದು ಅಂತ ನನ್ನ ಭಾವನೆ. ಈಗ ಒಬ್ಬ ಹೆಣ್ಣಾಗಿ ಹೇಳೋದಲ್ಲ, ಯಾರೇ ಆದ್ರೂ ನಿಮ್ಮನ್ನು ಅಲ್ಲಿ ಕಳಿಸಿ ಇಲ್ಲಿ ಮನೆ ಜವಾಬ್ದಾರಿ ಎಲ್ಲದನ್ನು ನೋಡ್ಕೊಂಡು ಆಮೇಲೆ ನೀವು ಬಂದಮೇಲೆ ಅದಷ್ಟು ನಿಮಗೆ ಒಪ್ಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ನಿಮ್ಮೆಲ್ಲರ ಮನೆಯವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಬಹಳ ಸಂತೋಷ. ಅದಕ್ಕೆ ಒಂದು ಮಾತಿದೆ, ವಿಮೆನ್ ಆಫ್ ಡಿಫೆನ್ಸ್ ಆರ್ ಫೋರ್ಸ್ ಬಿಹೈಂಡ್ ದ ಫೋರ್ಸ್. ಹೌದು ಸರ್. ಬಹಳ ಚೆನ್ನಾಗಿದೆ. ಶ್ರೀಪಾದ್ ಭಟ್ ಅವರೇ, ಇಲ್ಲಿವರೆಗೆ ನಿಮ್ಮ ಸಮಯವನ್ನೆಲ್ಲ ನಮ್ಮೊಟ್ಟಿಗಿಟ್ಟು ಒಂದಷ್ಟು ಸಂದೇಶವನ್ನು ಜನರಿಗೆ ಕೊಡಬೇಕು ಅಂತ ಕೇಳಿಕೊಂಡಾಗ ಬಂದು ಸಹಕರಿಸಿದ್ದೀರಿ. ಮುಂದೆಯೂ ಕೂಡ ನಿಮ್ಮ ಸಹಕಾರ ನಮಗೆ ಬೇಕು. ಇನ್ನೂ ಕೂಡ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ನನ್ನೊಂದು ಕಿರು ಕಾಣಿಕೆ. ಥ್ಯಾಂಕ್ ಯು. ಇನ್ನೊಂದು ವಿಷಯವನ್ನು ಹೇಳ್ತೇನೆ. ನಾವೇನು ಭಾರತಿ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ, ನಿಮ್ಮಂಥ ಉತ್ಸಾಹಭರಿತ ದೇಶಭಕ್ತ ಮಹಿಳೆಯರು ಮುಂದೆ ಬಂದಾಗ ನಮಗೂ ಉತ್ಸಾಹ ಬರ್ತದೆ. ಸೊ ನಮ್ಮ ಜೊತೆ ಕೈ ಜೋಡಿಸಿ ಈ ಭಾರತಿ ಸಂಸ್ಥೆಯನ್ನು ಬೆಳೆಸುವುದಕ್ಕೆ ನೀವು ಮತ್ತು ಸೈನಿಕರನ್ನು ತಯಾರು ಮಾಡಲಿಕ್ಕೆ ಆವಾಗ ನಿಮ್ಮ ಸಹಕಾರವನ್ನು ಕೇಳ್ತಾ ಇರ್ತೇನೆ. ಬರ್ತೀರಿ ಅಂತ ಹೇಳಿ ಭರವಸೆಯಿಂದ ನಮಗೆ ತುಂಬಾ ತುಂಬಾ ಧನ್ಯವಾದ. ಮಾಡೋಣ. ಜಗತಿ